ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಗಜ್ಜು ಅನ್ನೋ ಹೆಸರಿನ ಒಬ್ಬ ಧೋಬಿ ಇದ್ದ. ಅವನ ಹತ್ರ ಒಂದು ಕತ್ತೆ ಇತ್ತು. ಆ ಕತ್ತೆಯ ಜೊತೆ ದಿನ ಇಡೀ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಸಾಕಷ್ಟು ದುಡ್ಡು ಕೂಡ ಸಂಪಾದನೆ ಮಾಡ್ತಾ ಇದ್ದ. ಆ ದುಡ್ಡಿನಿಂದಲೇ ಗಜ್ಜು ತನ್ನ ಮತ್ತು ತನ್ನ ಕತ್ತೆಯ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದ. ಗಜ್ಜು ಬಡವನಾಗಿದ್ದ. ಹಾಗಾಗಿ ತನ್ನ ಕತ್ತೆಗೆ ದಿನಾಲೂ ಒಣ ಹುಲ್ಲು ತಿನ್ನಿಸುವಷ್ಟು ಮಾತ್ರ ಶಕ್ತನಾಗಿದ್ದ. ಬಡಪಾಯಿ ಕತ್ತೆ ಮಾತ್ರ ಅಲ್ಲಿ ಇಲ್ಲಿ ಹೊಲದಲ್ಲಿ ಹಸಿರು ಹುಲ್ಲು ಮೇಯ್ತಾ ಹೊಟ್ಟೆ ತುಂಬಿಸ್ಕೊಳ್ತಾ ಇತ್ತು. ಏನು ಸಿಗುತ್ತೋ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇತ್ತು. ಒಂದು ವೇಳೆ ಬೇರೆಯವರ ತೋಟದಲ್ಲಿ ಹುಲ್ಲು ಮೇಯುವಾಗ ಒಂದು ವೇಳೆ ಅದರ ಮಾಲೀಕನಿಗೆ ಗೊತ್ತಾಗಿ ಬಿಟ್ಟರೆ ತಿನ್ನಲು ಹುಲ್ಲಲ್ಲ ಬೇಕಾದಷ್ಟು ಲಾಠಿ ಏಟು ಸಿಗ್ತಾ ಇತ್ತು.